ಡ್ರಗ್ಸ್ ದಂಧೆ ಕೇಸಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ಅರೆಸ್ಟ್ ಆಗಿರ್ತಕ್ಕಂತ ಸುದ್ದಿ ಬರ್ತಾ ಇದೆ. ಮಹಾರಾಷ್ಟ್ರದ ಕಲ್ಯಾಣ ಪೊಲೀಸರು ಲಿಂಗರಾಜ್ ಅನ್ನುವಂತ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ಲಿಂಗರಾಜ್ ಕಣ್ಣಿ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆಗೊಂಡಿರ್ತಕ್ಕಂಥ ವ್ಯಕ್ತಿ. ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದ ಈ ಲಿಂಗರಾಜ್ ತಕ್ಷಣವೇ ಜಾರಿಗೆ ಬರುವಂತೆ ಈತನನ್ನ ಕಾಂಗ್ರೆಸ್ ಉಚ್ಚಾಟನೆ ಮಾಡಿ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಆದೇಶವನ್ನು ಹೊರಡಿಸಿದೆ. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಆದೇಶವನ್ನು ಹೊರಡಿಸಿದ್ದಾರೆ. ಡ್ರಗ್ಸ್ ಕೇಸಲ್ಲಿ ಸಿಕ್ಕಾಕೊಂಡು ಬಿದ್ರು ಅನ್ನೋದು ಗೊತ್ತಾಗ್ತಿದ್ದಂಗೆ ಜಿಲ್ಲಾ ಕಾಂಗ್ರೆಸ್ನಿಂದ ಇವರನ್ನ ಉಚ್ಚಾಟನೆ ಮಾಡಲಾಗಿದೆ. ಪ್ರಿಯಾಂಕ್ ಆಪ್ತ ಅಂತ ಹೇಳಲಾಗಿದೆ. ಡ್ರಗ್ಸ್ ದಂಧೆ ಕೇಸಿನಲ್ಲಿ ಸಚಿವ ಪ್ರಿಯಾಂಕ್ ಆಪ್ತ ಎನ್ನಲಾದ ವ್ಯಕ್ತಿ ಅರೆಸ್ಟ್ ಆಗಿದ್ದಾನೆ. ಮಹಾರಾಷ್ಟ್ರದ ಕಲ್ಯಾಣ ಪೊಲೀಸರು ಲಿಂಗರಾಜ್ ಕಣ್ಣಿಯನ್ನ ಬಂಧಿಸಿದ್ದಾರೆ. ಇದೀಗ ಕಾಂಗ್ರೆಸ್ ಪಕ್ಷದಿಂದ ಈತನನ್ನ ಉಚ್ಚಾಟನೆ ಮಾಡಲಾಗಿದೆ. ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದ ಈತ ಅಂತ ಹೇಳಲಾಗ್ತಾ ಇದೆ. ಆತನನ್ನ ಇದೀಗ ಇಮಿಡಿಯೇಟ್ಲಿ ಜಾರಿಗೆ ಬರುವಂತೆ ಉಚ್ಚಾಟನೆ ಮಾಡಲಾಗಿದೆ. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಈ ಆದೇಶವನ್ನ ಹೊರಡಿಸಿರ್ತಕ್ಕಂಥ ಮಾಹಿತಿ ಬೆಳಕಿಗೆ ಬಂದಿದೆ. ಈತ ಹೇಗೆ ಕಾರ್ಯನಿರ್ವಹಿಸ್ತಾ ಇದ್ದ, ಇಡೀ ಡ್ರಗ್ಸ್ ದಂಧೆ ಕೇಸ್ನಲ್ಲಿ ಈತನ ಪಾತ್ರ ಏನು, ಅದೆಲ್ಲವೂ ಕೂಡ ಇನ್ನಷ್ಟೇ ಬೆಳಕಿಗೆ ಬರಬೇಕಾಗಿದೆ. ಈ ಕ್ಷಣ ಮಹಾರಾಷ್ಟ್ರದ ಕಲ್ಯಾಣ ಪೊಲೀಸರು ಈ ಪ್ರಿಯಾಂಕ್ ಖರ್ಗೆ ಆಪ್ತ ಎನ್ನಲಾದಂತಹ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್ ಮುನ್ನೂರ್, ನಿಜಕ್ಕೂ ಬಿಗ್ ನ್ಯೂಸ್ ಇದು, ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ಜೊತೆಗೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಆಪ್ತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕಣ್ಣಿಯನ್ನ ಡ್ರಗ್ ಕೇಸ್ ನಲ್ಲಿ ಇದೀಗ ಮಹಾರಾಷ್ಟ್ರದ ಬಜಾರ್ಪೇಟೆ ಪೊಲೀಸರು ಬಂಧಿಸಿರುವಂತದ್ದು. ಕಳೆದ ಜೂನ್ 22ರಂದು ಮಹಾರಾಷ್ಟ್ರದ ಥಾಣೆ ಬಳಿ ಈತ ಸಿರಪ್ ಅನ್ನ, ಆದ್ರೆ ನಿಷೇಧಿತ ಕೊಡೆನೈನ್ ಸಿರಪ್ ಅನ್ನ ಮಾರಾಟ ಮತ್ತೆ ಸಾಗಾಟ ಮಾಡೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಬಜಾರ್ಪೇಟೆ ಪೊಲೀಸರು ಆ ಮಾದಕ ದ್ರವ್ಯ ನಿಷೇಧ ವಿರುದ್ಧ ಹೋರಾಟ ಒಂದು ಕಾರ್ಯಾಚರಣೆಯನ್ನ ನಡೆಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕಾರ್ನಲ್ಲಿ ಈತ ಆ ಕೊಡೆನೈನ್ ಸಿರಪ್ ಗಳನ್ನ ಸುಮಾರು 120ಕ್ಕೂ ಹೆಚ್ಚು ಬಾಟಲ್ ಸಿರಪ್ ಗಳನ್ನ ಸಾಗಾಟ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬಜಾರ್ಪೇಟೆ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಆತನನ್ನ ಹಿಡಿದು ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಅದು ಅಕ್ರಮವಾಗಿ ಕೊಡೆನೈನ್ ಸಿರಪ್ ಏನಿದೆ, ನಿಷೇಧಿತ ಕೊಡೆನೈನ್ ಸಿರಪ್ ಮಾರಾಟ ಮಾಡ್ತಾ ಇರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಹಾಗಾಗಿ ತಕ್ಷಣ NDPS ಕಾಯ್ದೆ ಅಡಿ ಬಜಾರ್ಪೇಟೆ ಪೊಲೀಸರು ಆತನನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಿರುವಂತದ್ದು. ಆತ ಕಲಬುರಗಿಯಲ್ಲಿ ಕಳೆದ ಹಲವು ವರ್ಷಗಳಿಂದ ಕೂಡ 12 ವರ್ಷಗಳಿಂದಲೂ ಕೂಡ ಗೌರಿ ಫಾರ್ಮ್ ಹೌಸ್ ಅನ್ನುವಂತ ಒಂದು ಫಾರ್ಮ್ ಹೌಸ್ ಹೆಸರಲ್ಲಿ ಡ್ರಗ್ ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಾರೆ. ಜೊತೆಗೆ ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಕಡೆಯಿಂದ ಆತ ಡ್ರಗ್ ಅನ್ನ ತಂದು ಮಾರಾಟ ಮಾಡ್ತಾ ಇರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಕಲಬುರಗಿಯ ಸೂಪರ್ ಮಾರ್ಕೆಟ್ ನಲ್ಲಿ ಆತ ಈ ಗೌರಿ ಫಾರ್ಮ್ ಹೌಸ್ ಹೆಸರಲ್ಲಿ ಈ ಡ್ರಗ್ ವ್ಯಾಪಾರ ವಹಿವಾಟ ದಂಧೆಯನ್ನ ನಡೆಸ್ತಾ ಇರ್ತಾರೆ. ಜೊತೆಗೆ ಆತ ಕಳೆದ 10-12 ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಕೆಲಸ ಮಾಡ್ತಾ ಇರುವಂತದ್ದು. ಜೊತೆಗೆ ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಕ್ಷೇತ್ರದ ಅಧ್ಯಕ್ಷ ಕೂಡ ಆಗಿರುವಂತದ್ದು. ಸೊ ಹಾಗಾಗಿ ಶಾಸಕರ ಅತ್ಯಾಪ್ತ ಕೂಡ ಇರುವಂತದ್ದು. ಜೊತೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ವಲಯದಲ್ಲೂ ಕೂಡ ಈ ಲಿಂಗರಾಜ್ ಕಣ್ಣಿ ಗುರುತಿಸಿಕೊಂಡಿರುವಂತದ್ದು. ಆದ್ರೆ ಇದೀಗ ಕಲಬುರಗಿಯಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಖುದ್ದು ಪ್ರಿಯಾಂಕ್ ಖರ್ಗೆ ಅವರು ಈ ಡ್ರಗ್ ವಿರುದ್ಧ ವಿಶೇಷ ಕಾರ್ಯಾಚರಣೆಯನ್ನ ನಡೆಸಿ ಡ್ರಗ್ ಮುಕ್ತ ಜಿಲ್ಲೆಯನ್ನ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರಿಗೆ ಸೂಚನೆಯನ್ನ ಕೂಡ ನೀಡಿದ್ರು. ಆದ್ರೆ ಇವತ್ತು ಖುದ್ದು ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತ ಕಾರ್ಯಕರ್ತ ಲಿಂಗರಾಜ್ ಕಣ್ಣಿಯೇ ಇದೇ ಡ್ರಗ್ ಮಾಫಿಯಾ ದಂಧೆಯಲ್ಲಿ ಪೊಲೀಸರ ಬಲೆಗೆ ಬಿದ್ದಿರುವಂತದ್ದು. ಯಾವಾಗ ಲಿಂಗರಾಜ್ ಕಣ್ಣಿ ಅರೆಸ್ಟ್ ಆಗ್ತಾರೆ ತಕ್ಷಣ ಎಚ್ಚೆತ್ಕೊಂಡಂತ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ ಮೇರೆಗೆ ಜಿಲ್ಲಾ ಕಾಂಗ್ರೆಸ್ ಇದೀಗ ಆತನನ್ನ ಆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಉಚ್ಚಾಟನೆಯನ್ನ ಮಾಡಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್. ಈಗ ಹಾಗಾದ್ರೆ ಆತನ ವಿರುದ್ಧ ಏನೆಲ್ಲ ಸೆಕ್ಷನ್ ಗಳನ್ನ ಹಾಕಿದ್ದಾರೆ ಪೊಲೀಸರು? ಸ್ಟ್ರಿಕ್ಟ್ ಆಗಿ ತನಿಖೆ ನಡೆಯುತ್ತೆ ಅಂತ ಅನ್ಸುತ್ತಾ, ಅಥವಾ ಏನಾದ್ರೂ ಪ್ರಭಾವ ಬೀರಬಹುದು ಅಂತ ಅನ್ಸುತ್ತಾ? ಶ್ರೀಲಕ್ಷ್ಮಿ, ಲಿಂಗರಾಜ್ ಮತ್ತೆ ಆತನ ಜೊತೆಗೆ ಇನ್ನಿಬ್ರು, ಅಂದ್ರೆ ಆತ ಒಬ್ಬ ಕಾರ್ ಚಾಲಕ, ಮತ್ತೊಬ್ಬ ಮಹಾರಾಷ್ಟ್ರದಲ್ಲಿ ಇರುವಂತ ಒಬ್ಬ ಈತನಿಗೆ ಸಹಾಯಕ, ಅಂದ್ರೆ ಈ ಡ್ರಗ್ ಕಂಟೆಂಟ್ 3 ಜನ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ರು. ಆ 3 ಜನರ ವಿರುದ್ಧ NDPS ಕಾಯ್ದೆ ಅಡಿ ನಾರ್ಕೋಟಿಕ್ ಡ್ರಗ್ ಕಾಯ್ದೆ ಅಡಿ ದೂರನ್ನ ದಾಖಲಿಸಿರುವಂತದ್ದು. ಸೊ ಆ ಹಿನ್ನೆಲೆಯಲ್ಲೇ NDPS ಆಕ್ಟ್ ಅಡಿಯಲ್ಲಿ ಕೇಸನ್ನ ರಿಜಿಸ್ಟರ್ ಮಾಡಿ ಬಂಧಿಸಿರುವಂತದ್ದು. ಬಂಧಿತ ಆರೋಪಿಗಳಿದ್ದಾರೆ ಅವರಿಂದ ಈಗ ಮಹಾರಾಷ್ಟ್ರದ ಬಜಾರ್ಪೇಟೆ ಪೊಲೀಸರು ಕೂಡ ಸಾಕಷ್ಟು ಮಾಹಿತಿ ಕಲೆ ಹಾಕಿರುವಂತದ್ದು. ಅಂದ್ರೆ ಈ ಲಿಂಗರಾಜ್ ಕಣ್ಣಿ ಏನಿದ್ದಾನೆ ಆತ ಎಷ್ಟು ವರ್ಷಗಳಿಂದ ಈ ವ್ಯಾಪಾರ ವಹಿವಾಟನ್ನ ಮಾಡ್ತಾ ಇದ್ದ, ಜೊತೆಗೆ ಎಲ್ಲಿಂದ ಈ ಡ್ರಗ್ ಅನ್ನ ತಂದು, ಅಂದ್ರೆ ನಿಷೇಧಿತ ಕೊಡೆನೈನ್ ಸಿರಪ್ ಏನಿದೆ ಇದು ಎಷ್ಟು ವರ್ಷದಿಂದ ವ್ಯಾಪಾರ ವಹಿವಾಟ ಮಾಡ್ತಾ ಇದ್ದ, ಜೊತೆಗೆ ಇದೊಂದೇ ವ್ಯಾಪಾರ ಅಂದ್ರೆ ಇದೊಂದೇ ಸಿರಪ್ ಮಾರಾಟ ಮಾಡ್ತಾ ಇದ್ದಾನ, ಅಥವಾ ಇದ್ರ ಜೊತೆಗೆ ಬೇರೆಲ್ಲ ಯಾವೆಲ್ಲ ಸಿರಪ್ ಗಳ ಮಾರಾಟ ಮಾಡ್ತಾ ಇದ್ದ, ಜೊತೆಗೆ ಯಾವೆಲ್ಲ ಡ್ರಗ್ ಕಂಟೆಂಟ್ ನ ಮಾರಾಟ ಮಾಡ್ತಾ ಇದ್ದ ಅನ್ನೋದು ಕೂಡ ಮಾಹಿತಿ ಕಲೆ ಹಾಕೋದಕ್ಕೆ ಮುಂದಾಗಿರುವಂತದ್ದು. ಶ್ರೀಲಕ್ಷ್ಮಿ,
ಥ್ಯಾಂಕ್ ಯು ಓಂ ಪ್ರಕಾಶ್ ಮುನ್ನೂರ್ ಡೀಟೇಲ್ಸ್ಗಾಗಿ. ಡ್ರಗ್ಸ್ ದಂಧೆ ಕೇಸಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ಅರೆಸ್ಟ್ ಆಗಿರ್ತಕ್ಕಂಥ ಸುದ್ದಿ ಬರ್ತಾ ಇದೆ. ಮಹಾರಾಷ್ಟ್ರದ ಕಲ್ಯಾಣ ಪೊಲೀಸರು ಲಿಂಗರಾಜ್ ಅನ್ನುವಂಥ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ಲಿಂಗರಾಜ್ ಕಣ್ಣಿ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆಗೊಂಡಿರ್ತಕ್ಕಂಥ ವ್ಯಕ್ತಿ. ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದ ಈ ಲಿಂಗರಾಜ್ ತಕ್ಷಣವೇ ಜಾರಿಗೆ ಬರುವಂತೆ ಈತನನ್ನ ಕಾಂಗ್ರೆಸ್ ಉಚ್ಚಾಟನೆ ಮಾಡಿ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಆದೇಶವನ್ನು ಹೊರಡಿಸಿದೆ. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಆದೇಶವನ್ನು ಹೊರಡಿಸಿದ್ದಾರೆ. ಡ್ರಗ್ಸ್ ಕೇಸಲ್ಲಿ ಸಿಕ್ಕಾಕೊಂಡು ಬಿದ್ರು ಅನ್ನೋದು ಗೊತ್ತಾಗ್ತಿದ್ದಂಗೆ ಜಿಲ್ಲಾ ಕಾಂಗ್ರೆಸ್ನಿಂದ ಇವರನ್ನ ಉಚ್ಚಾಟನೆ ಮಾಡಲಾಗಿದೆ. ಪ್ರಿಯಾಂಕ್ ಆಪ್ತ ಅಂತ ಹೇಳಲಾಗಿದೆ. ಡ್ರಗ್ಸ್ ದಂಧೆ ಕೇಸಿನಲ್ಲಿ ಸಚಿವ ಪ್ರಿಯಾಂಕ್ ಆಪ್ತ ಎನ್ನಲಾದ ವ್ಯಕ್ತಿ ಅರೆಸ್ಟ್ ಆಗಿದ್ದಾನೆ. ಮಹಾರಾಷ್ಟ್ರದ ಕಲ್ಯಾಣ ಪೊಲೀಸರು ಲಿಂಗರಾಜ್ ಕಣ್ಣಿಯನ್ನ ಬಂಧಿಸಿದ್ದಾರೆ. ಇದೀಗ ಕಾಂಗ್ರೆಸ್ ಪಕ್ಷದಿಂದ ಈತನನ್ನ ಉಚ್ಚಾಟನೆ ಮಾಡಲಾಗಿದೆ. ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದ ಈತ ಅಂತ ಹೇಳಲಾಗ್ತಾ ಇದೆ. ಆತನನ್ನ ಇದೀಗ ಇಮಿಡಿಯೇಟ್ಲಿ ಜಾರಿಗೆ ಬರುವಂತೆ ಉಚ್ಚಾಟನೆ ಮಾಡಲಾಗಿದೆ. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಈ ಆದೇಶವನ್ನ ಹೊರಡಿಸಿರ್ತಕ್ಕಂಥ ಮಾಹಿತಿ ಬೆಳಕಿಗೆ ಬಂದಿದೆ. ಈತ ಹೇಗೆ ಕಾರ್ಯನಿರ್ವಹಿಸ್ತಾ ಇದ್ದ, ಇಡೀ ಡ್ರಗ್ಸ್ ದಂಧೆ ಕೇಸ್ನಲ್ಲಿ ಈತನ ಪಾತ್ರ ಏನು, ಅದೆಲ್ಲವೂ ಕೂಡ ಇನ್ನಷ್ಟೇ ಬೆಳಕಿಗೆ ಬರಬೇಕಾಗಿದೆ. ಈ ಕ್ಷಣ ಮಹಾರಾಷ್ಟ್ರದ ಕಲ್ಯಾಣ ಪೊಲೀಸರು ಈ ಪ್ರಿಯಾಂಕ್ ಖರ್ಗೆ ಆಪ್ತ ಎನ್ನಲಾದಂತಹ ವ್ಯಕ್ತಿಯನ್ನ ಬಂಧಿಸಿದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್ ಮುನ್ನೂರ್, ನಿಜಕ್ಕೂ ಬಿಗ್ ನ್ಯೂಸ್ ಇದು, ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ಜೊತೆಗೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಆಪ್ತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕಣ್ಣಿಯನ್ನ ಡ್ರಗ್ ಕೇಸ್ ನಲ್ಲಿ ಇದೀಗ ಮಹಾರಾಷ್ಟ್ರದ ಬಜಾರ್ಪೇಟೆ ಪೊಲೀಸರು ಬಂಧಿಸಿರುವಂತದ್ದು. ಕಳೆದ ಜೂನ್ 22ರಂದು ಮಹಾರಾಷ್ಟ್ರದ ಥಾಣೆ ಬಳಿ ಈತ ಸಿರಪ್ ಅನ್ನ, ಆದ್ರೆ ನಿಷೇಧಿತ ಕೊಡೆನೈನ್ ಸಿರಪ್ ಅನ್ನ ಮಾರಾಟ ಮತ್ತೆ ಸಾಗಾಟ ಮಾಡೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಬಜಾರ್ಪೇಟೆ ಪೊಲೀಸರು ಆ ಮಾದಕ ದ್ರವ್ಯ ನಿಷೇಧ ವಿರುದ್ಧ ಹೋರಾಟ ಒಂದು ಕಾರ್ಯಾಚರಣೆಯನ್ನ ನಡೆಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕಾರ್ನಲ್ಲಿ ಈತ ಆ ಕೊಡೆನೈನ್ ಸಿರಪ್ ಗಳನ್ನ ಸುಮಾರು 120ಕ್ಕೂ ಹೆಚ್ಚು ಬಾಟಲ್ ಸಿರಪ್ ಗಳನ್ನ ಸಾಗಾಟ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬಜಾರ್ಪೇಟೆ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಆತನನ್ನ ಹಿಡಿದು ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದಂತ ಸಂದರ್ಭದಲ್ಲಿ ಅದು ಅಕ್ರಮವಾಗಿ ಕೊಡೆನೈನ್ ಸಿರಪ್ ಏನಿದೆ, ನಿಷೇಧಿತ ಕೊಡೆನೈನ್ ಸಿರಪ್ ಮಾರಾಟ ಮಾಡ್ತಾ ಇರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಹಾಗಾಗಿ ತಕ್ಷಣ NDPS ಕಾಯ್ದೆ ಅಡಿ ಬಜಾರ್ಪೇಟೆ ಪೊಲೀಸರು ಆತನನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಿರುವಂತದ್ದು. ಆತ ಕಲಬುರಗಿಯಲ್ಲಿ ಕಳೆದ ಹಲವು ವರ್ಷಗಳಿಂದ ಕೂಡ 12 ವರ್ಷಗಳಿಂದಲೂ ಕೂಡ ಗೌರಿ ಫಾರ್ಮ್ ಹೌಸ್ ಅನ್ನುವಂತ ಒಂದು ಫಾರ್ಮ್ ಹೌಸ್ ಹೆಸರಲ್ಲಿ ಈ ಡ್ರಗ್ ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಾರೆ. ಜೊತೆಗೆ ಮಹಾರಾಷ್ಟ್ರ ಸೇರಿದಂತೆ ಬೇರೆ ಬೇರೆ ಕಡೆಯಿಂದ ಆತ ಡ್ರಗ್ ಅನ್ನ ತಂದು ಮಾರಾಟ ಮಾಡ್ತಾ ಇರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಕಲಬುರಗಿಯ ಸೂಪರ್ ಮಾರ್ಕೆಟ್ ನಲ್ಲಿ ಆತ ಈ ಗೌರಿ ಫಾರ್ಮ್ ಹೌಸ್ ಹೆಸರಲ್ಲಿ ಈ ಡ್ರಗ್ ವ್ಯಾಪಾರ ವಹಿವಾಟ ದಂಧೆಯನ್ನ ನಡೆಸ್ತಾ ಇರ್ತಾರೆ. ಜೊತೆಗೆ ಆತ ಕಳೆದ 10-12 ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಕೆಲಸ ಮಾಡ್ತಾ ಇರುವಂತದ್ದು. ಜೊತೆಗೆ